Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 30ನೇ ಪ್ರಶ್ನೆಯನ್ನ ಗಮನಿಸಿ. 24ರ ಘನದ ಬಿಡಿ ಸ್ಥಾನದಲ್ಲಿ ಇರುವ ಅಂಕಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಸಂಖ್ಯೆ 24ಅನ್ನ ಗಮನಿಸಿ. ಸೊ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ ಏನ್ ಹೇಳಿ 4. ಸೊ ಈಗ ಘನ ಮಾಡುವಂತ ವಿಧಾನ, ಯಾವುದೇ ಒಂದು ಸಂಖ್ಯೆಯ ಘನದ ಬಿಡಿ ಸ್ಥಾನದ ಅಂಕಿಯು ಆ ಸಂಖ್ಯೆಯ ಬಿಡಿ ಸ್ಥಾನದ ಅಂಕೆಯ ಘನಕ್ಕೆ ಸಮನಾಗಿರುತ್ತೆ. ಸೊ ನೋಡಿ, 4ರ ಘಾತ 3 ಇದೆಷ್ಟು ಬರುತ್ತೆ? 4 ಗುಣಿಸು 4 ಗುಣಿಸು 4, ಸೊ 64 ಅಲ್ವಾ? ಸೊ 64ರ ಬಿಡಿ ಸ್ಥಾನದಲ್ಲಿ 4 ಇದೆ ಅಂತ ಆಯ್ತು. ಸೊ ಹಾಗಾದ್ರೆ ಇಲ್ಲಿ 24, ಸೊ ಬಿಡಿ ಸ್ಥಾನದಲ್ಲಿ 4 ಇದೆ. ಸೊ ಹಾಗಾದ್ರೆ ಇದ ಘನವನ್ನ ಮಾಡಿದಾಗ ಸೊ ಇದೆಷ್ಟು ಬರುತ್ತೆ? 1 ಮೀನ್ಸ್ 13,824. ಸೊ ಇದರ ಬಿಡಿ ಸ್ಥಾನದ ಅಂಕಿ ಯಾವ್ದಾಗಿದೆ? 4 ಆಗಿದೆ. ಸೊ ಹಾಗಾದ್ರೆ 24ರ ಘನದ ಬಿಡಿ ಸ್ಥಾನದಲ್ಲಿ ಇರುವಂತಹ ಅಂಕಿ 4 ಆಗಿದೆ. ಓಕೆ, ಥ್ಯಾಂಕ್ ಯು.